ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಜ್ಞಾನೇಶ್ವರಿ ಗೀತಾಮೃತ. ಕೃಷ್ಣನು ಉಪದೇಶವನ್ನು ಮಾಡ್ತಾ ಇದ್ದಾಗ ಅರ್ಜುನನಿಗೆ ಒಂದು ಸಂದೇಹ ಬರುತ್ತೆ. ಸ್ವಾಮಿ, ನೀನು ಹೇಳಿದ್ದೆಲ್ಲವನ್ನು ನಾನು ಭಕ್ತಿಯಿಂದ ಕೇಳಿಸ್ಕೊಂಡಿದ್ದೀನಿ, ಆದರೆ ತಿಳಿದಂಥವ್ರು ಜ್ಞಾನಿಗಳು ಅನಿಸ್ಕೊಂಡವರು ಕೂಡ ವಿಷಯ ವಾಸನೆಗಳನ್ನ ಬಿಟ್ಟು ಕಾಡು ಮೇಡಲ್ಲಿ ತಿರುಗ್ತಾ ಇರ್ತಾರೆ. ಅಂಥವರು ಕೂಡ ಪಾಪ ಕಾರ್ಯಗಳಲ್ಲಿ ತೊಡಗಿಸ್ಕೊಳ್ತಾರಲ್ಲ, ಇದಕ್ಕೆ ಕಾರಣವೇನು ಅಂತ ಪ್ರಶ್ನೆಯನ್ನು ಕೇಳಿದಾಗ, ಭಕ್ತರೆಂಬ ಕಮಲಗಳಿಗೆ ಸೂರ್ಯನಂತೆ ಶೋಭಿಸುತ್ತಾ ನಿಷ್ಕಾಮರಾದ ಯೋಗಿಗಳ ಹೃದಯದಲ್ಲಿ ರಮಿಸುವಂತಹ ಶ್ರೀಕೃಷ್ಣನು ಹೀಗೆಂದನು. ಭಕ್ತರೆಂಬ ಕಮಲಗಳಿಗೆ, ಕಮಲದ ಹೂವು ಚೆನ್ನಾಗಿ ಶೋಭಿಸಬೇಕಾದ್ರೆ ಸೂರ್ಯನ ಬೆಳಕು ಬೇಕು. ಈ ರೀತಿಯಲ್ಲಿ ಭಕ್ತರೆಂಬ ಕಮಲಗಳಿಗೆ ಸೂರ್ಯನಂತೆ ಶೋಭಿಸುತ್ತಾ ನಿಷ್ಕಾಮರಾದ ಯೋಗಿಗಳ ಹೃದಯದಲ್ಲಿ ರಮಿಸುವಂತಹ ಶ್ರೀಕೃಷ್ಣನು ಹೀಗೆಂದನು. ಹೇ ಅರ್ಜುನ, ಕಾಮಕ್ರೋಧಗಳೆಂಬ ವೈರಿಗಳೇ ಬಲಾತ್ಕರಿಸತಕ್ಕವರು. ನಮ್ಮನ್ನು ಹಾಳು ಮಾಡ್ತಕ್ಕಂಥವ್ರು ಯಾರು? ಪ್ರತಿಯೊಬ್ಬರನ್ನು ಕಾಮಕ್ರೋಧಗಳು. ಇವರು ನಮ್ಮ ವೈರಿಗಳು. ಇವರು ನಮಗೆ ಗೊತ್ತಿಲ್ಲದೆ ವೈರಿಗಳನ್ನ ಯಾರ್ಯಾರನ್ನೋ ವೈರಿಗಳು ಮಾಡ್ಕೊಬಿಟ್ಟಿರ್ತೀವಿ. ನಿಜವಾದ ವೈರಿಗಳು ಯಾರು? ಕಾಮಕ್ರೋಧಾದಿಗಳು. ನಮ್ಮನ್ನು ಬಲಾತ್ಕರಿಸ್ತಕ್ಕಂಥವ್ರು. ಅವರು ಸುಮ್ಮನೆ ಅಲ್ಲ, ಸುಮ್ಮನೆ ಬಿಡೋದಿಲ್ಲ, ಬಲಾತ್ಕಾರ ಮಾಡ್ತಾರೆ, ನಮ್ಮ ಮೇಲೆ ಪ್ರಚೋದಿಸ್ತಾರೆ, ಪ್ರಚೋದಿಸಿ ನಮ್ಮನ್ನ ಹಾಳುಗೆಡುತ್ತಾರೆ. ಇದನ್ನು ನಾವು ಕಂಡುಹಿಡಿಬೇಕು. ಇವರಿಗೆ ಕಿಂಚಿತ್ತು ಕನಿಕರವಿಲ್ಲ. ಅರ್ಥ ಆಗ್ತಿಲ್ವಾ? ಕಾಮಕ್ರೋಧಾದಿಗಳಿಗೆ ಕಿಂಚಿತ್ತು ಕನಿಕರವಿಲ್ಲ. ಅಯ್ಯೋ ಪಾಪ, ಇವನ್ನ ಇಷ್ಟೊಂದು ಗೋಳ್ವಿಕೊಳ್ತಾ ಇದ್ದೀವಲ್ಲ, ಯಾವ ಕಾರಣಕ್ಕೂ ಇಲ್ಲ. ಯಾಕೆ? ಅದ ಕೆಲಸವೇ ಗೋಳ್ವಿಕೊಳ್ಳೋದು, ನಮ್ಮನ್ನ ಹಾಳುಗೆಡುವುದು, ನಮ್ಮನ್ನು ಕಷ್ಟಕ್ಕೆ ಸಿಲುಕಿಸೋದು. ಈಗ ಒಂದು ಗರಗಸ, ಮರ ಕುಯ್ಯುವ ಗರಗಸವನ್ನು ಒಂದು ಮೋಟ್ರ್ ಆನ್ ಮಾಡಿ ಇಂಜಿನ್ ಚಾಲನೆಯನ್ನು ಮಾಡಿ ಬಿಟ್ಬಿಡ್ತೀವಿ. ಅದು ತಿರುಗ್ತಾ ಇರ್ತದೆ, ಹತ್ತಿರಕ್ಕೆ ಏನು ಹೋದ್ರೂ ಕತ್ತರಿಸಾಕ್ಬಿಡ್ತದೆ. ಈ ರೀತಿಯಲ್ಲಿ ಅದಕ್ಕೆ ಯಾವುದೇ ಥರ ಇದು ಪ್ರಾಣಿ ಬಂತೋ, ಮರ ಬಂತೋ, ಕಲ್ಲು ಬಂತೋ ಏನೂ ಗೊತ್ತಿಲ್ಲ, ತಿರುಗ್ತಾ ಇರ್ತದೆ. ಬಳಿಗೆ ಬಂದದನ್ನು ಕತ್ತರಿಸೋದಷ್ಟೇ ಅದರ ಕೆಲಸ ಇರ್ತದಲ್ಲ. ಈ ರೀತಿಯಲ್ಲಿ ಈ ಕಾಮಕ್ರೋಧಾದಿಗಳು ಯಾರನ್ನೂ ಕೂಡ ನಿಷ್ಕರುಣೆಯಿಂದ ಕೊಲ್ತವೆ, ಬಲಾತ್ಕಾರ ಮಾಡ್ತವೆ. ಇವರಿಗೆ ಕಿಂಚಿತ್ತೂ ಕನಿಕರವಿಲ್ಲ. ಮಾನವರ ಹೃದಯದಲ್ಲಿದ್ದು ನಿರಂತರವು ಪಾಪದ ಕೂಪದಲ್ಲಿ ತಳ್ಳುವರು. ಯಮನಂತೆ ನಿರಂತರವು ನಿರ್ದಯರಾಗಿರುತ್ತಾರೆ. ಬಹು ಸಮರ್ಥರಾದ ಇದರ ಪ್ರತಾಪವನ್ನು ಹೇಳುವೆನು ಕೇಳು. ಈಗ ಕಾಮಕ್ರೋಧಾದಿಗಳ ವಿಷಯವನ್ನು ಹೇಳ್ತೀನಿ ಕೇಳು. ಜ್ಞಾನವೆನ್ನುವ ಧನರಾಶಿಗೆ ಕಾಳಸರ್ಪವಾಗಿಯೂ ಧ್ಯಾನ ಭಜನೆ ಎನ್ನುವ ಮಾರ್ಗದಲ್ಲಿ ಸುಲಿಗೆಗಾರರಾಗಿಯೂ ಇರುವರು. ಅಸುರಿ ಸಂಪತ್ತಿನಿಂದ ಜನಿಸಿದ ಈ ರಾಕ್ಷಸರು, ಅಂದರೆ ಕಾಮಕ್ರೋಧಾದಿಗಳು, ವಿಷಯವೆನ್ನುವ ಗುಹೆಯಲ್ಲಿ ಹೆಬ್ಬುಲಿಗಳಂತೆಯೂ ಮಾನವ ಶರೀರವೆನ್ನುವ ಕೋಟೆಗೆ ಕಲ್ಲುಗಳಂತೆಯೂ ಇರುವರು. ಎಷ್ಟು ಗಟ್ಟಿತನವಾದ ಉದಾಹರಣೆಗಳನ್ನ ಕೊಡ್ತಾ ಇದ್ದಾರೆ ನೋಡಿ. ಈ ಕಾಮಕ್ರೋಧಗಳು ರಜೋಗುಣಗಳಿಂದ ಬೆಳೆದ ಮಹಾಶತ್ರುಗಳು. ಈ ಕಾಮಕ್ರೋಧಗಳ ಗುಣ ಯಾವುದು? ರಜೋಗುಣ. ವಿಷಯಗಳೆಂಬ ಅನ್ನದಿಂದ ತಮ್ಮ ಜೀವಿತವನ್ನು ನಿರ್ವಹಿಸಿಕೊಳ್ಳುತ್ತಿರುವರು. ಈ ಕಾಮಕ್ರೋಧಗಳು ಬೆಳೆಯುವುದಕ್ಕೆ ಊಟ ಯಾವುದಪ್ಪ ಅಂದರೆ ವಿಷಯ ವಸ್ತುಗಳು, ವಿಷಯ ಸುಖದ ಲಾಲಸೆಗಳು. ಈ ವಿಷಯ ಸುಖಗಳನ್ನ ಕೊಟ್ಟಷ್ಟು ಕಾಮಕ್ರೋಧ ಜಾಸ್ತಿ ಆಗುತ್ತೆ. ಚೆನ್ನಾಗಿ ತಿಳ್ಕೊಬೇಕು, ಪಾಯಿಂಟ್ ಔಟ್ ಮಾಡಬೇಕು ಇವೆಲ್ಲನೂ ಚೆನ್ನಾಗಿ. ವಿಷಯ ಸುಖಗಳನ್ನು ಅನುಭವಿಸಿದಷ್ಟು ಏನು ಬೆಳೀತದೆ? ಕಾಮಕ್ರೋಧಗಳು ಉದ್ರಿಕ್ತಗೊಳ್ತವೆ. ವಿಷಯಗಳೆಂಬ ಅನ್ನದಿಂದ ತಮ್ಮ ಜೀವಿತವನ್ನು ನಿರ್ವಹಿಸಿಕೊಳ್ಳುತ್ತಿರುವರು. ಇವರು ರಜೋಗುಣದಿಂದ ಉತ್ಪನ್ನರಾಗಿದ್ದರೂ ತಮೋಗುಣವನ್ನು ಮಾತ್ರ ಹೆಚ್ಚಾಗಿ ಪ್ರೀತಿಸುತ್ತಾರೆ. ಕಾಮಕ್ರೋಧಗಳು ರಜೋಗುಣದಿಂದ ಕೂಡಿರ್ತವೆ, ಆದರೆ ತಮೋಗುಣವನ್ನು ಹೆಚ್ಚು ಪ್ರೀತಿ ಮಾಡ್ತವೆ. ಇವರಿಗೆ ತಮೋಗುಣವು ಹೆಚ್ಚಾಗಿ ಮೋಹ ಪ್ರಮಾದಾದಿಗಳನ್ನು ಕೊಟ್ಟು ಸಂತೋಷಪಡಿಸುವುದು. ಬರೀ ರಜೋಗುಣ ಇದ್ದಿದ್ರೆ ಏನೋ ಚೆನ್ನಾಗಿರೋದೇ, ಏನೋ ಒಂದಷ್ಟು ಕಾರ್ಯಗಳನ್ನಾದರೂ ಮಾಡ್ತಿದ್ರು. ಆದರೆ ತಮೋಗುಣವೇ ಹೆಚ್ಚು ಅಧಿಕವಾದ ಇವರಿಗೆ ಲಾಲಸೆಯನ್ನು ಕೊಡ್ತದೆ. ಅದರಿಂದ ಏನಾಗುತ್ತೆ? ಇವರು ಮೋಹಕ್ಕೆ ಒಳಗಾಗೋದು, ಪ್ರಮಾದಾದಿಗಳನ್ನು ಅಂದರೆ ಹುಡುಕಿಕೊಂಡು ತಪ್ಪು ಮಾಡುವಂಥ ಕ್ಯಾರೆಕ್ಟರ್ಗಳನ್ನು ಕೂಡ ಇದು ಮಾಡಿಸ್ತದೆ. ಜೀವಿತಕ್ಕೆ ಶತ್ರುವಾಗಿರುವ ಮೃತ್ಯುವಿಗೆ ಇವರು ಪರಮ ಮಿತ್ರರು. ಹೌದು ತಾನೆ? ಜೀವನ ಮಾಡಬೇಕು, ಬದುಕಿರಬೇಕು, ಅದಕ್ಕೆ ಪರಮ ಶತ್ರು ಯಾವುದು? ಮೃತ್ಯು. ಆ ಮೃತ್ಯುವಿಗೆ ಇವರು ಆಪ್ತ ಮಿತ್ರರು. ಯಾರು? ಕಾಮಕ್ರೋಧಾದಿಗಳು. ಅಂದರೆ ಯಾರಲ್ಲಿ ಕಾಮಕ್ರೋಧಾದಿಗಳು ಹೆಚ್ಚು ಹೆಚ್ಚು ತೊಡಗಿಸ್ಕೊಂಡಿರ್ತವೋ ಅವರು ಸಾವಿಗೆ ಹೆಚ್ಚು ಹೆಚ್ಚು ಹತ್ತಿರವಾಗ್ತಾ ಹೋಗ್ತಾರೆ ಅಂತ ಅರ್ಥ.
ಆದ್ದರಿಂದ ಮೃತ್ಯುವಿನ ರಾಜಧಾನಿಯಲ್ಲಿ ಇವರಿಗೆ ಬಹಳ ಸನ್ಮಾನ ಉಂಟು. ಯಾರಿಗೆ? ಕಾಮಕ್ರೋಧಗಳಿಗೆ ಮೃತ್ಯುವಿನ ಸಾಮ್ರಾಜ್ಯದಲ್ಲಿ ಬಹಳ ಸನ್ಮಾನ ಮಾಡ್ತಾರಂತೆ. ಯಾಕೆ? ಬೇಗ ಬೇಗ ಹೋಗಿ ಯಾರ್ಯಾರು ಬೇಕೋ ಆವರಿಸ್ಕೊಂಡು ಅವ್ರನ್ನೆಲ್ಲ ಕರ್ಕೊಬನ್ನಿ ಇಲ್ಲಿಗೆ ಅಂತ ಹೇಳ್ತಾರೆ. ಅಂದ್ರೆ ಅರ್ಥ, ಕಾಮಕ್ರೋಧಕ್ಕೆ ಒಳಗಾದವರು ಬೇಗ ಬೇಗ ಅವನತಿಯನ್ನು ಹೊಂದುತ್ತಾರೆ ಅಂತ ಅರ್ಥ. ಇವರ ಪ್ರತಾಪವನ್ನು ಎಷ್ಟೆಂದು ಹೇಳಲಿ? ಯಾರಿಗೆ? ಯಾರ ಪ್ರತಾಪವನ್ನು? ಕಾಮಕ್ರೋಧಾದಿಗಳ ಪ್ರತಾಪವನ್ನು. ಇವರಿಗೆ ಹಸಿವಾಗಲು ಪ್ರಪಂಚವೆಲ್ಲ ಒಂದು ತುತ್ತಾದರೂ ಸಾಕಾಗುವಂತಿಲ್ಲ. ಕಾಮಕ್ರೋಧಕ್ಕೆ ಒಳಗಾದವ್ರಿಗೆ ಪ್ರಪಂಚ ಒಂದು ತುತ್ತಾಗಿ ಕಾಣ್ತದಂತೆ. ಯಾಕಂದರೆ ಕಾಮಕ್ರೋಧ ಅಷ್ಟು ಕಠಿಣತರವಾದದ್ದು. ಈಗ ನೋಡಿ, ಕ್ರೋಧಕ್ಕೆ ಒಳಗಾಗಿ ಕೋಪಗೊಂಡು ಇದ್ರ ಮೇಲೆ ಜಪಾನ್ ಹಿರೋಶಿಮಾ ಮತ್ತು ನಾಗಸಾಕಿ ಮೇಲೆ ಅಣುಗುಂಡನ್ನು ಹಾಕಿದ್ರು. ಒಂದು ಕ್ಷಣಕ್ಕೆ ಕ್ರೋಧಕ್ಕೆ ಒಳಗಾಗಿದ್ದರಿಂದ ಏನಾಯಿತು? 2 ಮಹಾನಗರಗಳು ಸುಟ್ಟು ಬೂದಿ ಆಗ್ಬಿಟ್ಟು ಕ್ಷಣ ಮಾತ್ರದಲ್ಲಿ. ಈ ರೀತಿಯಲ್ಲಿ ಕಾಮಕ್ರೋಧಕ್ಕೆ ಒಳಗಾದರೆ ಪ್ರಪಂಚವನ್ನು ಒಂದು ತುತ್ತಾಗಿ ನುಂಗುಬಿಡ್ತದಂತೆ. ಅದರಿಂದ ಅದು ಒಳ್ಳೆಯದಲ್ಲ. ಒಂದು ತುತ್ತಾದರೂ ಸಾಕಾಗುವುದಿಲ್ಲ. ಇವರ ಆಶ್ರಯದಿಂದ ಆಸೆಯು ವೃದ್ಧಿಗೊಳ್ಳುವುದು. ಕಾಮಕ್ರೋಧ ಇತ್ತು ಅಂದರೆ ಏನಾಗುತ್ತೆ? ಆಸೆ ವೃದ್ಧಿ ಆಗುತ್ತೆ. ಇವರ ಶಕ್ತಿ ಎಂತಹುದೆಂದರೆ, ಈ 14 ಲೋಕಗಳನ್ನು ಹಿಡಿಯಲೆತ್ನಿಸಿದರೆ ಈಕೆಯ ಒಂದು ಹಿಡಿಗೂ ಸಾಕಾಗುವಂತಿಲ್ಲ. ಈ 14 ಲೋಕಗಳನ್ನು ಒಂದು ಹಿಡಿಯಲ್ಲಿ ಹಿಡ್ಕೊಬಿಡ್ತದಂತೆ. ಅದು ಸಾಕಾಗೋದಿಲ್ಲ. ಇನ್ನೂ ಕೈ ದೊಡ್ಡದಾಗೇ ಇರ್ತದೆ ಕಾಮಕ್ರೋಧದ ಕೈ. ಈ ಆಸೆಗೆ ಭ್ರಾಂತಿ ಎನ್ನುವ ತಂಗಿ ಇರುವಳು. ಕಾಮಕ್ರೋಧದಿಂದಾಗಿ ಆಸೆ ಜಾಸ್ತಿ ಆಗುತ್ತೆ. ಆಸೆ ಜಾಸ್ತಿ ಆದಾಗ ಭ್ರಾಂತಿ ಎನ್ನುವುದು ಹುಟ್ಕೊಳ್ತದೆ. ಆಸೆ ಜಾಸ್ತಿ ಆಯಿತು ಅಂದರೆ ಭ್ರಾಂತಿ. ಭ್ರಾಂತಿ ಅಂದರೂ ಭ್ರಮಣ ಮಾಡೋದು, ಅಲ್ಲೋ ಇಲ್ಲೋ ಅದೋ ಇದೋ ಸುಮ್ಮನೆ ತಿರುಗ್ತಾ ಇರೋದಷ್ಟೇ ಹುಚ್ಚು ಬಂದಂಗೆ. ಇವಳು ತನ್ನ ಆಟದಿಂದಲೇ 3 ಲೋಕಕ್ಕೂ ಭ್ರಾಂತಿಯನ್ನು ಹುಟ್ಟಿಸುವಳು. ಆಸೆ ಯಾವಾಗ ಬಂತು? ಆಸೆಗೆ ಭ್ರಾಂತಿ ಅನ್ನೋದು ಬಂತು. ಭ್ರಾಂತಿ ಅನ್ನೋದು ಬಂದ ಮೇಲೆ ಏನಾಯಿತು? 3 ಲೋಕಕ್ಕೂ ಆಸೆಯನ್ನು ಹುಟ್ಟಿಸೋದಕ್ಕೆ ಶುರು ಮಾಡ್ತು. ಇನ್ನು ಈ ಭ್ರಾಂತಿಗೆ ತೃಷ್ಣೆ ಎನ್ನುವ ದಾಸೆ ಇರುವಳು. ತೃಷ್ಣೆ, ಬಾಯಾರಿಕೆ, ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಇನ್ನಷ್ಟು ಬೇಕು ಅಂತ ಬಾಯಾರಿಕೆ. ಯಾರಿಗೆ? ಆಸೆಗೆ. ಇನ್ನು ಆಕೆಯು ಈ ದಾಸೆಯಿಂದ ಪುಷ್ಟಿಗೊಳ್ಳುವಳು. ಹೀಗೆ ಮೋಹವೆನ್ನುವ ಮಂದಿರದಲ್ಲಿ ಈ ಕಾಮಕ್ರೋಧಗಳು ಮೆರೆಯುವರು. ಈ ಮೋಹ ಅಂತಕ್ಕಂಥ ಈ ಮಂದಿರದಲ್ಲಿ ಕಾಮಕ್ರೋಧಗಳು ಮೆರೀತಾ ಹೋಗ್ತಾರೆ. ಜಗತ್ತೆಲ್ಲವನ್ನು ಕುಣಿಸುವಂತಹ ಅಹಂಕಾರವು ನಿರಂತರವು ಇವರೊಡನೆ ವ್ಯಾಪಾರ ಮಾಡುವುದು. ಕಾಮಕ್ರೋಧಾದಿಗಳೊಡನೆ ಅಹಂಕಾರ ಸೇರಿಕೊಂಡು ಜಗದ್ ವ್ಯಾಪಾರವನ್ನು ಶುರು ಮಾಡಿಬಿಡ್ತು. ಇವರು ಜಗತ್ತಿನಲ್ಲಿ ದಂಭವನ್ನು ಮೆರೆಸುತ್ತಾ ಸತ್ಯವೆಂಬ ಸಸಿಯನ್ನು ತೆಗೆದು ಅದರಲ್ಲಿ ಅನೃತವೆಂಬ ತೃಣರಾಶಿಯನ್ನು ಚಂದದಿಂದ ನಾಟುವರು. ಏನು ಮಾಡಿದ್ರು? ಈಗ ಈ ಅಹಂಕಾರ ಕಾಮಕ್ರೋಧಗಳೊಡನೆ ಸೇರ್ಕೊಂಡಾದ್ಮೇಲೆ ಅಲ್ಲಿ ಸತ್ಯವನ್ನುವ ಒಂದು ವಿಚಾರ ಇರ್ತದಲ್ಲ, ಆ ಸತ್ಯವನ್ನೇ ಮಾತಾಡಬೇಕು, ಸತ್ಯದಿಂದ ನಡ್ಕೊಳ್ಬೇಕು ಅನ್ನೋ ಗುಣ ಇರ್ತದಲ್ಲ, ಆ ಸತ್ಯವೆನ್ನುವ ಸಸಿಯನ್ನು ಕಿತ್ತು ಸುಳ್ಳು ಅನ್ನುವ ಸಸಿಯನ್ನು ನೆಡ್ತದಂತೆ ಅಲ್ಲಿ. ಅದರ ಅರ್ಥ ಏನು ಅಂದರೆ, ಕಾಮಕ್ರೋಧಾದಿಗಳಿಗೆ ಒಳಗಾದ ಅಹಂಕಾರ ಪೀಡಿತನಾದ ಮನುಷ್ಯ ಸತ್ಯತ್ವವನ್ನು ಬಿಟ್ಟುಬಿಡ್ತಾನೆ, ಸುಳ್ಳನ್ನು ಅಳವಡಿಸ್ಕೊಳ್ತಾನೆ ಅಂತ ಅರ್ಥ ಆಗ್ತದೆ ಅಲ್ವಾ? ಈಗ ಶಾಂತಿ ಎನ್ನುವ ಮಹಾಪತಿವ್ರತೆಯಾದ ಹೆಂಡತಿಯನ್ನು ವಂಚಿಸಿ ಮಾಯಾಸತಿಯಾದ ದುಷ್ಟೆಯನ್ನು ಮನೆಗೆ ತಂದಿರುವರು. ನೋಡಿ, ಎಂತ ಶಾಂತಿಯನ್ನು ತೆಗೆದಾಕಿದ್ರು, ದುರ್ಬುದ್ಧಿಯನ್ನು ಹೆಂಡತಿಯನ್ನು ಕಟ್ಕೊಂಡ್ರು ಅಂತ ಅರ್ಥ. ಸತ್ಯವನ್ನು ಕಿತ್ತಾಕಿದ್ರು. ಸತ್ಯವನ್ನು ಕಿತ್ತಾಕಿದ ಮೇಲೆ ಏನಾಯಿತು? ಶಾಂತಿನೂ ಹೋಯ್ತು. ಸತ್ಯದ ಜೊತೆಗೆ ಶಾಂತಿನೂ ಹೋಯ್ತು. ಅಸತ್ಯ ಬಂತು, ದುಷ್ಕೃತ್ಯವು ಮನೆ ಮಾಡಿಕೊಂಡಿತು. ಮತ್ತು ಈ ಅಶಾಂತಿಯಿಂದ ಶಾಂತರಾದ ಸಾಧುಗಳನ್ನು ಓಡಿಸಿ ವಿವೇಕವೆಂಬ ಮಂದಿರಕ್ಕೆ ದಾಳಿ ಮಾಡುವರು. ಇವರು ವೈರಾಗ್ಯವೆಂಬ ಶರೀರದ ಮೇಲಣ ಚರ್ಮವನ್ನು ಸುಲಿದು ಹಾಕಿ ಉಪಶಾಂತಿ ಎಂಬ ಕತ್ತನ್ನು ತಿರುಚಿ ಹಾಕುವರು. ಧೈರ್ಯವೆನ್ನುವ ಕೋಟೆಯನ್ನು ತೊಡೆದು ಹಾಕಿ ಬ್ರಹ್ಮಾನಂದವೆಂಬ ಸಸಿಗಳನ್ನು ಕಿತ್ತು ಜ್ಞಾನವೆಂಬ ವೃಕ್ಷಗಳನ್ನು ನಾಶ ಮಾಡಿ ಸಂತೋಷವೆಂಬ ವನವನ್ನು ನಿರ್ನಾಮ ಮಾಡಿ ಪ್ರಾಣಿಗಳ ಹೃದಯದಲ್ಲಿ ತ್ರಿವಿಧ ತಾಪವೆನ್ನುವ ಬೆಂಕಿಯನ್ನು ಹಚ್ಚಿ ತಾಪ ಹುಟ್ಟಿಸುವುದನ್ನು ಏನೆಂದು ಹೇಳಲಿ? ಈ ರೀತಿ ಕಾಮ ಕ್ರೋಧಾದಿಗಳು ಭೇದವಿಲ್ಲದಂತೆ ಶರೀರದಲ್ಲಿ ಹುಟ್ಟಿ ಬೆಳೆಯುವು. ಇವುಗಳನ್ನು ಹಿಡಿಯ ಹೊರಟರೆ ಕೈಗೆ ಸಿಕ್ಕದೆ ಓಡುವುದರಿಂದ
ಆದಿಮೂರ್ತಿಯಾದ ಬ್ರಹ್ಮನಿಗೂ ಸಾಧ್ಯವಿಲ್ಲವಾಗಿದೆ. ಅರ್ಥ ಆಗ್ತಿದೆಯಲ್ವಾ? ಕಾಮಕ್ರೋಧಾದಿಗಳನ್ನ ಚತುರ್ಮುಖ ಬ್ರಹ್ಮನಿಂದಲೂ ಹಿಡಿಯೋದಕ್ಕೆ ಸಾಧ್ಯ ಇಲ್ವಂತೆ, ಆ ಮಟ್ಟಕ್ಕೆ ಇವು ಬಲಿಷ್ಠವಾದವು ಅಂತ ಇಲ್ಲಿ ಕೃಷ್ಣ ಹೇಳ್ತಾ ಇದ್ದಾನೆ. ಚೈತನ್ಯದ ಸಮೀಪದಲ್ಲಿರುವ ಜ್ಞಾನಿಗಳ ಪಂಕ್ತಿಯಲ್ಲಿ ಕುಳಿತು ಗಾತ ಮಾಡುತ್ತಾ ಜಗತ್ತಿಗೆ ಪ್ರಳಯವನ್ನು ತರುತ್ತವೆ ಈ ಕಾಮಕ್ರೋಧಾದಿಗಳು. ಈ ಶತ್ರುಗಳು ಜಗತ್ತಿನ ಪ್ರಾಣಿಗಳನ್ನು ನೀರಿಲ್ಲದೆ ಮುಳುಗಿಸಬಲ್ಲರು, ಬೆಂಕಿ ಇಲ್ಲದೆ ಸುಡಬಲ್ಲರು, ಶಸ್ತ್ರವಿಲ್ಲದೆ ವಧಿಸಬಲ್ಲರು, ಹಗ್ಗವಿಲ್ಲದೆ ಕಟ್ಟಬಲ್ಲರು, ಪ್ರಾಣಿಗಳಿಗೆ ಗೊತ್ತಿಲ್ಲದಂತೆ ತಿನ್ನಬಲ್ಲರು, ತತ್ವವೇತ್ತರ ಗುಂಪಿನಲ್ಲಿ ನುಗ್ಗಿ ಎಲ್ಲರನ್ನೂ ಗೆಲ್ಲಬಲ್ಲರು, ಕೆಸರಿಲ್ಲದೆ ಜೀವರನ್ನು ನೆಲಕ್ಕೆ ತುಳಿಯಬಲ್ಲರು, ಬಿಸಿಲಿಲ್ಲದೆ ಬತ್ತಿಸಬಲ್ಲರು, ಜಾಲವಿಲ್ಲದೆಯೇ ಹಿಡಿಯಬಲ್ಲರು, ಅಂದರೆ ಬಲೆ ಇಲ್ಲದೆ ಹಿಡಿಯಬಲ್ಲರು. ಇಂತಹ ಶತ್ರುಗಳನ್ನು ಈ ಲೋಕದಲ್ಲಿ ಮತ್ತೆಲ್ಲಿಯೂ ಕಾಣೆನು. ಎಷ್ಟೆಲ್ಲ ಸಮರ್ಥಶಾಲಿಗಳು ನೋಡಿ, ಯಾರು? ಕಾಮಕ್ರೋಧಗಳು. ಕಾಮಕ್ರೋಧಗಳ ಜೊತೆಗೆ ಅಹಂಕಾರ ಸೇರಿಕೊಂಡು, ಅಶಾಂತಿ ಸೇರಿಕೊಂಡು, ದುಷ್ಟತನ ಸೇರಿಕೊಂಡು, ಇಷ್ಟೆಲ್ಲ ಸೇರಿಕೊಂಡ್ರೆ ಒಬ್ಬ ಮನುಷ್ಯ ಉದ್ಧಾರ ಆಗೋಂದ್ರೆ ಎಲ್ಲಾಗ್ತಾನೆ? ಇವೆಲ್ಲ ಏನೇನು ಮಾಡ್ತವೆ? ತತ್ವವೇತರ ಗುಂಪಿನಲ್ಲಿ ನುಗ್ಗಿ ಎಲ್ಲರನ್ನೂ ಗೆಲ್ಲಬಲ್ಲರು. ಜ್ಞಾನಿಗಳ ಗುಂಪಿಗೂ ಸೇರ್ಕೊಬಿಟ್ರೆ ಇವರು, ಜ್ಞಾನಿಗಳ ಹೃದಯದಲ್ಲಿ ಕಾಮಕ್ರೋಧ ಆವರಿಸ್ಕೊಳ್ತು ಅಂದರೆ ಆ ಜ್ಞಾನಿಗಳನ್ನು ಕೂಡ ಗೆದ್ದು ಬಿಡ್ತಾರೆ. ಕೆಸರಿಲ್ಲದೆ ಜೀವರನ್ನು ನೆಲಕ್ಕೆ ತುಳಿಯಬಲ್ಲರು. ಯಾವ ಕೆಸರು ಗುಂಡಿ ಇಲ್ದಿದ್ರು ಅವರನ್ನ ನೆಲಕ್ಕೆ ಹಾಕಿ ತುಳಿತವೆ ಕಾಮಕ್ರೋಧಾದಿಗಳು. ಬಿಸಿಲಿಲ್ಲದೆ ಬತ್ತಿಸಬಲ್ಲರು. ಬಿಸಿಲೇ ಬೇಕಾಗಿಲ್ಲ ನಮ್ಮನ್ನು ಬತ್ತಿಸೋದಕ್ಕೆ, ಅವರು ಹಂಗೆ ಬತ್ತಿಸ್ಬಿಡ್ತಾರೆ. ಜಾಲವಿಲ್ಲದೆ ಹಿಡಿಯಬಲ್ಲರು. ಯಾವ ಬಲೆ ಇಲ್ಲದೆ ಹಿಡ್ದಾಕ್ಬಿಡ್ತಾರೆ. ಅದರಿಂದ ಇಂತಹ ಶತ್ರುಗಳನ್ನು ಈ ಲೋಕದಲ್ಲಿ ಮತ್ತೆಲ್ಲಿಯೂ ಕಾಣೆನು ಅಂತ ಕೃಷ್ಣ ಹೇಳ್ತಾನೆ. ಇನ್ನು ಕಾಮಕ್ರೋಧಾದಿಗಳ ವರ್ಣನೆಯನ್ನು ಮಾಡಿ ಆಯಿತು. ಮುಂದಿನ ವಿಚಾರವನ್ನು ಮುಂದಿನ ಆಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಓಂ ಸದ್ಗುರುನಾಥ ಶರಣಂ ಜಯ ಜಯ. ಓಂ ಸಚ್ಚಿದಾನಂದ ಶರಣಂ ಜಯ ಜಯ. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್. ಹರಿ ಓಂ ತತ್ಸತ್.